ಕ್ಯಾಂಪ್ಕೋದಲ್ಲಿ 10 ವರ್ಷಗಳ ಹಿಂದೆ ಒಂದು ಜವಾಬ್ದಾರಿ ಸಿಕ್ಕಿತ್ತು. ಆಗ ನನಗೆ 55 ವರ್ಷ ಆಯ್ತಲ್ರಿ. ನಾನು ಎಲ್ಲ ಸೀನಿಯರ್ಸ್ ಇದ್ದಾರೆ, ಆದ ಕಾರಣ ನನಗೆ ಅಧ್ಯಕ್ಷ ಸ್ಥಾನದ ಕನಸೇ ಇರಲಿಲ್ಲ. ಯಾವತ್ತು ಎಲ್ಲರೂ ಸೇರಿ ನೀನೇ ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರು. ನನಗೆ ಹಿರಿಯರೆಲ್ಲ ಇದ್ದಾರೆ. ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ದೊಡ್ಡ ಸವಾಲುಗಳೆಲ್ಲ ಇಲ್ಲಿ ಇರ್ಬೋದು. ಕ್ಯಾಂಪ್ ಅಂದರೆ ಆರಾಮವಾಗಿ AC ರೂಮಲ್ಲಿ ಒಳ್ಳೆ ಫಾರ್ಚುನರಲ್ಲಿ ಓಡಾಡುವುದು ಅಂತಲೇ ನಮ್ಮ ಮನಸ್ಸಲ್ಲಿ ಇದ್ದು ಇರುವಾಗ ಅಲ್ಲಿ ಕೂತ ಮೇಲೆ ಗೊತ್ತಾದ್ದು ಎಲ್ಲ ದಿಕ್ಕುಗಳಿಂದ ನಮ್ಮನ್ನು ಬಾಣಗಳೇ ಬರೋದು ಅಂತಲ್ಲಿ. ಮೊದಲನೇ ಬಾರಿಗೆ ನಾನು ಮೊದಲನೇ ವರ್ಷದಲ್ಲಿ ನಮ್ಮದೊಂದು 10,000 ಬ್ಯಾಗು ಸೀಸ್ ಆಯಿತು ಗುಜರಾತಲ್ಲಿ. ಅದನ್ನು ಭಾರಿ ಡಿಪ್ಲೊಮೇಟ್ ಆಗಿ ಹ್ಯಾಂಡಲ್ ಮಾಡಿದೆವು. ಅದೆಲ್ಲ ಅಡಿಕೆ ಇಲ್ಲಿ ಬರ್ತಿದ್ರೆ ಒಂದು 55 ರೂಪಾಯಿ ಲಾಸ್ ಆಗ್ತಿತ್ತು ನಮಗೆ 1 kg. ಮಾರನೇ ವರ್ಷ ನಮಗೆ GST ಬರ್ತದೆ ಅಂತ ಹೇಳ್ತಕ್ಕಂಥ ತಯಾರಿ GSTಗೆ. ಯಾಕೆಂದರೆ ಅಡಿಕೆಯಲ್ಲಿ 100ರಲ್ಲಿ 90 ಪಾಲು ಅಡಿಕೆ ಬಿಲ್ ಇಲ್ಲದೆ ಹೋಗುದು. ಬಿಲ್ ಇಲ್ಲದೆ ಈಗಲೂ ಹಾಗೆ. ನಮಗೊಂದು ಭಯ, ನಾಳೆ ಅಡಿಕೆ ಮಾರ್ಕೆಟ್ ಬಿದ್ದರೆ ಏನಾಗ್ತದೆ ಅಂತೇಳಿ. ಆದರೂ ಅದರಲ್ಲೇ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅದರ ಮಾರನೇ ವರ್ಷ ಡಿಮೊನಿಟೈಸೇಷನ್ ಆಯಿತು. ಡಿಮೊನಿಟೈಸೇಷನ್ ಇದೆ. 8 ಗಂಟೆಗೆ ಪ್ರಧಾನಿಯವರ ಭಾಷಣ. ನಾವೆಲ್ಲ ಶಿವಮೊಗ್ಗದಿಂದ ಬರ್ತಾ ಇದ್ದೆ. ಆಗ ಒಂದು ಬಂತು ಅಡಿಕೆ ಡಮಾರ್ ಅಂತೇಳಿ. ಅಂದರೆ ಡಿಮೊನಿಟೈಸೇಷನ್, ಹಣದ ಚಲಾವಣೆ ಇಲ್ಲಲ್ಲ ಈ ಸನ್ನಿವೇಶದಲ್ಲಿ. ಆಗಲೂ ಎಲ್ಲರೂ ಸೇರಿ ಒಂದು ಟೀಮ್ ಆಗಿ ನಮಗೆ ಆ ಸವಾಲನ್ನು ಸ್ವೀಕರಿಸಲಿಕ್ಕಾಯಿತು. ಮತ್ತೊಂದು ಬಾರಿ DRI ರೇಡ್ ಆಯಿತು. ನಾವು ಇಂಪೋರ್ಟ್ ಮಾಡ್ತಾ ಇದ್ವಿ. DRI ರೇಡ್ ಭಾರಿ ದೊಡ್ಡ ವಿಷಯ ಅದು ನಮ್ಮ ಮೇಲೆ. ಅದು ಹಿಂದೆ ಆಗಿತ್ತು. ಅದು ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ ಇರುವಂಥದ್ದು. ಅದು ಕೂಡ ಒಂದು ಅನುಭವ. ಆದರೆ ಅದರಲ್ಲಿ ನಾವು 25 ಕೋಟಿ ಲಾಭ ಮಾಡಿದೆವು. ಮತ್ತೆ ಅಲ್ಲಿ ಕಟ್ಟಿದವರ ಪಟ್ಟಿ ತೆಗೆಯುವಾಗ ಬೇರೆ ಬೇರೆ ಕಂಪನಿಗಳು ನಮಗಿಂತ ಜಾಸ್ತಿ ಕಟ್ಟಿದ್ದಾರೆ. ಜಿಂದಾಲ್ನವರು 25 ಕೋಟಿ ಕಟ್ಟಿದ್ದಾರೆ ಪೆನಾಲ್ಟಿಯನ್ನು. 25 ಕೋಟಿ ಕಟ್ಟಿ 50 ಕೋಟಿ ಲಾಭ ಮಾಡಿದ್ದಾರೆ. ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂದರೆ ಅದು ಅಷ್ಟು ಕಷ್ಟದ ಕೆಲಸ. ನಮಗೊಂದು ಹೊಸ ಅನುಭವ ಅಷ್ಟೇ. ನಮಗೆ ಹೋಯ್ತಲ್ಲ ಅಂತೇಳಿ ತಲೆಬಿಸಿ. ಆದರೆ ಇಲ್ಲಿ 25 ಕೋಟಿ ಮಾಡಿದ್ದೇವೆ ಅಂತ ಒಪ್ಪಿಕೊಳ್ಳಲಿಕ್ಕೆ ಯಾರು ತಯಾರಿಲ್ಲ. ನಂತರದ ದಿನಗಳು ಕೊರೋನಾ. ಗೊತ್ತಿದೆ, ಕೊರೋನಾವನ್ನು ನಾವೆಲ್ಲ ಫೇಸ್ ಮಾಡಿದ್ದೆವು. ಮೊನ್ನೆ ನಾನು ಅಲ್ಲಿ ಮಾತಾಡಿದ್ದೆ. ಅಲ್ಲಿ ಇವತ್ತು ಮತ್ತಿನ ಕ್ಯಾಂಪ್ಕೋ ಇದನ್ನೆಲ್ಲವೂ ಮ್ಯಾನೇಜ್ ಮಾಡಿದೆ. ಅಡಿಕೆ ಬೆಳೆಗಾರರನ್ನ ಕಂಗಾಲಾಗಲು ಬಿಡಲಿಲ್ಲ. ಇವತ್ತಿನ ಸನ್ನಿವೇಶಗಳು ಬೇರೆ, ಇವತ್ತಿನ ಸವಾಲೇ ಬೇರೆ. ನಮಗೆ ದಿನ ಎದ್ದು ಬೆಳಿಗ್ಗೆಯಲ್ಲಿ ಅದು ಮಿಸ್ ಕಾಲ್ ಎಲ್ಲ ಇದ್ದು ನಾನು ಕಾಲ್ ಮಾಡ್ಲಿಕ್ಕೆ ಹೋದರೆ, ಸರ್ LODCC ಎಲ್ಲ ಸತ್ತೋಗಿದೆ, ಎಂತ ಮಾಡೋದು ಅಂತ ಹೇಳ್ತಾರೆ. ಇನ್ನೊಬ್ಬ ಹೇಳ್ತಾನೆ ಎಲೆ ಚುಕ್ಕಿರುವಾಗ ಎಂತ ಔಷಧಿ ಬಿಡುದು ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ 100 ಮರ ಸತ್ತಿದೆ ಸರ್, ಇರುವುದೇ ನನ್ನಲ್ಲಿ 400 ಮರ ಅಂತ. ಇವತ್ತಿನ ಸವಾಲು, ಅದು ಇವತ್ತಿನ ದೊಡ್ಡ ಸವಾಲು ನಾನು ತಿಳ್ಕೊಂಡಾಗಿ. ಕೆಲವರು ಹೇಳ್ತಾರೆ ಮಣ್ಣೇ ಸತ್ತೋಗಿದೆ, ಇನ್ನೇ ನಾವದೇ ನಮ್ಮದೇ ಅಂತೇಳಿ. ಅದು 100ಕ್ಕೆ 100 ನಾವು ಯೋಚನೆ ಮಾಡಬೇಕಾದ ವಿಷಯ. ಯಾಕಂದರೆ ಎಂಡೋಸಲ್ಫಾನ್ ಸ್ಪ್ರೇ ಮಾಡುವಾಗ ನಾವೆಲ್ಲ ಹೆಲಿಕಾಪ್ಟರ್ನ ಬಾರಿ ಚಂದದಿಂದ ಆನಂದದಿಂದ ನೋಡಿ ಚಪ್ಪಾಳೆ ತಟ್ಟಿದ್ದೇವೆ. ಅದರ ಕಡೆಗೆ ನಮ್ಮ ಪೀಳಿಗೆಯ ಮೇಲೆ ಅದರ ಪರಿಣಾಮ ಆದಾಗ ಗೊತ್ತಾದ್ದು ನಮಗೆ ತುಂಬ ಸಮಯದ ನಂತರ. ಇವತ್ತು ನಮ್ಮ ತೋಟದಲ್ಲಿ ನಾವು ಎಷ್ಟೆಲ್ಲ ಪೆಸ್ಟಿಸೈಡು, ಎಷ್ಟೆಲ್ಲ ಫರ್ಟಿಲೈಸರು, ಎಷ್ಟೆಲ್ಲ ಹಾಕಿದ್ದೇವೆ, ಅದರ ಯಾವುದೆಲ್ಲ ಮುಖಾಂತರ ನಮ್ಮ ಮೇಲೆ ಬಂದಿದೆ. ಇದು ನಾವೆಲ್ಲರಿಗಿರುವ ದೊಡ್ಡ ಸವಾಲು. ಇದು ನಾವೆಲ್ಲರೂ ಸೇರಿ ಈ ಸವಾಲನ್ನು ಮ್ಯಾನೇಜ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇವತ್ತು ನಾನು ನಿನ್ನೆ ಬಾಂಬೆಯಲ್ಲಿ ಇದ್ದು ಬಾಂಬೆ ಏರ್ಪೋರ್ಟಲ್ಲಿ ಒಂದು ಆ್ಯಡ್ ನೋಡಿದೆ. ಟಾಟಾದವರದ್ದು, ಸಾವಯವ ಅಂತೇಳಿ. ಟಾಟಾ ಕಂಪನಿಯವರು ಸಾವಯವ ಗೊಬ್ಬರ, ಸಾವಯವ ಎಲ್ಲವೂ ನಮ್ಮಲ್ಲಿದೆ ಅಂತ. ನನಗೆ ಭಾರಿ ಆಶ್ಚರ್ಯ ಆಯಿತು. ಒಂದು ಕಾಲದಲ್ಲಿ ಇದೇ ಮಂತ್ರಿಗಳು, ಇದೇ ಸರ್ಕಾರ ಹೇಳ್ತಾ ಇದ್ದದ್ದು ಸುಫಲ ಹಾಕಿ, ಯೂರಿಯಾ ಹಾಕಿ, ಪೆಸ್ಟಿಸೈಡ್ ಹಾಕಿ ಅಂತ. ಈಗ ಅಂತ ಟಾಟಾದಂಥ ಕಂಪನಿಯೇ ಸಾವಯವನ್ನು ಮೊನ್ನೆ ಅಮಿತ್ ಶಾನೇ ಹೇಳಿದರು, ಫರ್ಟಿಲೈಸರ್ ಉಪಯೋಗ ಮಾಡಬೇಡಿ, ಇನ್ನು ಮುಂದೆ ಕಮ್ಮಿ ಮಾಡಿ. ಅಂದರೆ ಬದಲಾವಣೆಯ ತಿರುವಲ್ಲಿ ನಾವೆಲ್ಲ ಇದ್ದೇವೆ. ಈ ಸನ್ನಿವೇಶದಲ್ಲಿ ನಮಗೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದು ನನಗೆ ಅನಿಸಿದ್ದು ಕೊರೋನಾವೂ ಅಲ್ಲ, ಡಿಮಾನಿಟೈಸೇಷನ್ ಅಲ್ಲ, GST ಅಲ್ಲ, ಇದಕ್ಕಿಂತ ದೊಡ್ಡ ಸವಾಲಿಲ್ಲ. ಒಂದೊಂದು ಸಲ ನಿದ್ದೆ ಬರೋದಿಲ್ಲ, ಬೆಳಿಗ್ಗೆ ಬೇಗ ಎಚ್ಚರ ಆಗ್ತದೆ ಈಗ. ಯಾಕೆಂದರೆ ಇದೇ ತಲೆಯಲ್ಲಿ ಒಕ್ಕಿದಾಗ. ಆದರೆ ಮತ್ತೆ ಎಲ್ಲಿಯೋ ಒಂದು ಕಡೆಯಲ್ಲಿ ನಮ್ಮೊಟ್ಟಿಗೆ ನಾವು ಪ್ರಾಮಾಣಿಕರಾಗಿದ್ದಾಗ, ನಾವು ಪರಿಶ್ರಮ ಪಟ್ಟಾಗ ಭಗವಂತ ನಮ್ಮೊಟ್ಟಿಗಿರ್ತಾನೆ ಅಂತ ಹೇಳುವಂಥದ್ದು ನಮ್ಮ ಒಂದು ಅನುಭವ. ಭಗವಂತ ನಮ್ಮೊಟ್ಟಿಗೆ, ಪ್ರಾಮಾಣಿಕತನ ಬೇಕು, ಪರಿಶ್ರಮ ಬೇಕು. ಇದೆರಡೂ ಇದ್ದಾಗ ಭಗವಂತ ಅಂದರೆ ಸಮಾಜ. ಭಗವಂತ ಯಾವಾಗಲೂ ಮಾತಾಡುವುದಿಲ್ಲವ, ಆದರೆ ಸಮಾಜ ಮಾತಾಡ್ತದೆ.